ಮಟ್ಟದ ಹಾಕಿ ಕ್ರೀಡಾಕೂಟಕ್ಕೆ ಚಾಲನೆ. ಪ್ರಥಮ ಪಂದ್ಯದಲ್ಲಿ ಮೈಸೂರು ತಂಡಕ್ಕೆ ಜಯ. ರಾಯಚೂರು ಹಾಕಿ ಮಾಂತ್ರಿಕ ಶ್ರೀ ಧ್ಯಾನ್ ಚಂದ್ ರವರ 119ನೇ ಹುಟ್ಟುಹಬ್ಬದ ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಹಾಕಿ ರಾಯಚೂರು ಹಾಕಿ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಮಟ್ಟದ ಹಾಕಿ 5 ಕ್ರೀಡಾಪಟುಗಳ ಪಂದ್ಯಾವಳಿಗಳು ಹೊನಲು ಬೆಳಕಿನ ಅಡಿಯಲ್ಲಿ ಇಂದು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ನಡೆಯಿತು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಲ್ದಾರ್ ಅವರು ಹಾಕಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಆರಂಭದಲ್ಲಿ ಮೈಸೂರು ಮತ್ತು ಶಿವಮೊಗ್ಗ ತಂಡಗಳು ನಡುವೆ ಪಂದ್ಯ ನಡೆಯಿತು. ಶಿವಮೊಗ್ಗ 1 ಗೋಲ್ ಬಾರಿಸಿ ಸೋಲು ಅನುಭವಿಸಿದರೆ ಮೈಸೂರು 5 ಗೋಲ್ ಬಾರಿ ಜಯ ಗಳಿಸಿತು. ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ಮತ್ತು ಬೆಳಗಾವಿ ಮಧ್ಯ ಪಂದ್ಯ ಆರಂಭವಾಯಿತು. 2 ದಿನಗಳ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 24 ತಂಡಗಳು ಭಾಗವಹಿಸಲಿದ್ದು, ಪುರುಷರು ಮತ್ತು ಮಹಿಳೆಯರು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗಿಯಾಗಲಿವೆ. 12 ಪುರುಷ ಹಾಗೂ 8 ಮಹಿಳಾ ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ನಾಯಕ, ಹಾಕಿ ಕ್ಲಬ್ನ ಕಾರ್ಯದರ್ಶಿ ಹನುಮಂತಪ್ಪ ನಾಯಕ, ಜಯಪ್ರಕಾಶ್ ರೆಡ್ಡಿ ಉಪಾಧ್ಯಕ್ಷ, ರಘುನಾಥ್ ನಾಯಕ, ತಿರುಮಪ್ಪ ರೆಡ್ಡಿ, ಮುತ್ತಣ್ಣ, ಮಲ್ಲನಗೌಡ, ಫುಟ್ಬಾಲ್ ಕೋಚ್ ಖಲೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.